ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ರಾಶಿ ಫಲ ನಿಜ ಆಗುತ್ತಾ? ಖಂಡಿತವಾಗ್ಲೂ ಸಹ ಅದನ್ನ ಟ್ರೆಂಡ್ ನ ಮಾತ್ರ ಹೇಳುತ್ತೆ, ಈ ಸಮಯದಲ್ಲಿ ಈ ತರ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದನ್ನ ನಾವು ಎಕ್ಸಾಕ್ಟ್ ಆಗಿ, ಈಗ ನಿಮ್ಗೊಂದು ಸಾಲ ಇರ್ಬೋದು, ಅದು ಯಾವಾಗ ತೀರತ್ತೆ, ಅಥವಾ ನಿಮಗೆ ಮದುವೆ ಯಾವಾಗ ಆಗತ್ತೋ ಅನ್ನೋ ಪ್ರಶ್ನೆ ಬಂದಾಗ ಯೂಶುವಲ್ ಆಗಿ ಈ ರಾಶಿಯವರಿಗೆ ವಿವಾಹದ ಯೋಗ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಕನ್ಫರ್ಮ್ ಆಗೋದು ಲಗ್ನದಲ್ಲಿ, ನಿಮ್ಮ ಹಸ್ತದಲ್ಲಿರುವಂತ ರೇಖೆಗಳನ್ನ ನೋಡಿ. ಈಗ ವಿವಾಹದ ರೇಖೆ, ಶುಕ್ರ ರೇಖೆ ಆ ಏಜ್ ಟಚ್ ಆಗಿರ್ಬೇಕು ಇಂಡಿವಿಜುವಲ್ ಆಗಿ. ನಿಮ್ಮ ಲಗ್ನದಿಂದ ಕೂಡ ಯೋಗ ನಡೀತಿರ್ಬೇಕು, ದಶೆಯಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕು. ರಾಶಿಯಿಂದ ಒಂದು ದೊಡ್ಡ ಟ್ರೆಂಡ್ ನ ಮಾತ್ರ ತೋರಿಸುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ರಾಶಿ ಭವಿಷ್ಯನೇ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ತಿದ್ದಾರೆ. ಅದು ಪ್ರಥಮವಾಗಿ ನಾವು ತಗೋಬಾರ್ದು. ಹಾಗಾಗಿ ನಿಮ್ಮ ಬರ್ತ್ ಟೈಮು ಒಂದೊಂದ್ಸಲ ಸರಿ ಇರಲ್ಲ, ಬರ್ತ್ ಡೇಟ್ ಕೂಡ ಸರಿ ಇರಲ್ಲ. ಅಂತ ಟೈಮಲ್ಲಿ ರಾಶಿ ಭವಿಷ್ಯನ ಬರೀ ಹೆಸರು ಮೇಲೆ ನೋಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ಲಗ್ನದಿಂದ ಹಸ್ತ ಸಾಮುದ್ರಿಕೆಯಿಂದ ಎಲ್ಲದನ್ನು ಕಂಬೈನ್ ಮಾಡಿ, ಪ್ರಶ್ನೆಶಾಸ್ತ್ರದಿಂದನೂ ಕಂಬೈನ್ ಮಾಡಿ ಕೊಡುವಂತ ಪ್ರೆಡಿಕ್ಷನ್ ಬಹಳ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕೆಂತಂದ್ರೆ ನಾವು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನ್ಯೂಮರಾಲಜಿ ಮೇಲೆ ನೋಡ್ತಾರೆ, ಅದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ ಅಲ್ಲ. ಹಾಗೇನೆ ಪರಿಹಾರ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಕಾಸ್ಟ್ಲಿ ಪೂಜೆಗಳು ನಮ್ಮ ಋಷಿಗಳು ಹೇಳಿಲ್ಲ. ನಮ್ಮ ಋಷಿಗಳು ಹೇಳಿರುವಂತದ್ದು ಕರ್ಮದಿಂದ ಒಂದು ಸಮಸ್ಯೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೋಬೇಕು, ಒಂದೇ ಪರಿಹಾರ. ಎರಡನೇದು ಬಂದು ಮಂತ್ರ ಜಪಗಳು, ದಾನಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ಒಂದು ನಿಷ್ಠೆ ಮತ್ತೆ ಭಕ್ತಿ, ಡೆಡಿಕೇಶನ್ ಕೂಡ ಇರ್ಬೇಕಾಗುತ್ತೆ. ಅದು ಅಹಂಕಾರದಿಂದ ಮಾಡದೆ ಭಗವಂತನನ್ನ ಗೆಲ್ಲೋಕ್ಕಾಗಲ್ಲ. ಸೊ ಕರ್ಮವನ್ನ ಮೀರಿ ಹೋಗೋದಕ್ಕಾಗಲ್ಲ. ಕರ್ಮದ ಅದರಲ್ಲಿರುವಂತ ಫ್ರೀ ವಿಲ್ ಒಳಗಡೆ ನಾವು ಕೆಲವು ನಿರ್ಧಾರಗಳನ್ನ ತಗೊಳ್ಬಹುದು. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ್ಯ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಮ ನಿಮ್ಮ ಭವಿಷ್ಯವನ್ನು ನಿಜ ಆಗ್ಬೇಕು ಅಂದ್ರೆ ನೀವು ಹಸ್ತ ಸಾಮುದ್ರಿಕೆ, ನಿಮ್ಮ ಜಾತಕ, ಪ್ರಶ್ನೆಶಾಸ್ತ್ರ ಮೂರನ್ನು ಕಂಬೈನ್ ಮಾಡಿ ನೋಡ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 5 ನಿಮಿಷದಲ್ಲಿ ಇಡೀ ಮನೆಯವ್ರ ಕುಟುಂಬದವ್ರ ಜಾತಕ ಹೇಳ್ತಾರೆ, ಆ ತರ ಸಾಧ್ಯತೆ ಇಲ್ಲ. ಸೊ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಡಿ. ಮೀನ ರಾಶಿ 2026 ಜುಲೈ ತಿಂಗಳ ಮೀನ ರಾಶಿಯ ರಾಶಿ ಭವಿಷ್ಯವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಕ್ಲಿಯರ್ ಮಾಡಬೇಕಾಗಿರೋ ಸಾಡೆ ಸಾತಿ ಬಗ್ಗೆ. ಸಾಡೆ ಸಾತಿ ಬಂದು ಒಂದು ಬಹಳ ವಿಚಿತ್ರವಾಗಿರುವಂತಹ ಒಂದು ಪೀರಿಯಡ್. ಇಲ್ಲಿ ಬಂದು ತುಂಬಾ ಕೆಟ್ಟದಾಗತ್ತೆ ಅಂತ ಹೇಳಕ್ಕಾಗಲ್ಲ, ಒಳ್ಳೇದಾಗತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲದೂ ಕೂಡ ನಿಮಗೆ ಶನಿ ಗ್ರಹ ಯಾರು, ಅವನ ಲಾರ್ಡ್ಶಿಪ್ ಏನು ಅನ್ನುವಂಥದ್ದು ಫಸ್ಟ್ ನಿಮಗೆ ಗೊತ್ತಿರಬೇಕು. ಅಷ್ಟಕ ವರ್ಗದಲ್ಲಿ ಒಳ್ಳೆಯ ಪಾಯಿಂಟ್ಸ್ ಇದ್ದು, ಶನಿ ಗ್ರಹ ನಿಮಗೆ ಯೋಗಿ ಗ್ರಹವಾಗಿದ್ದ ನಿಮಗೆ ಒಳ್ಳೇದನ್ನೇ ಮಾಡ್ತಾನೆ, ಟ್ರಾನ್ಸಿಟ್ ಅಲ್ಲಿ ಕೆಟ್ಟದ್ ಮಾಡಲ್ಲ. ಮಲ್ಟಿಪಲ್ ಥಿಯರೀಸ್ ಇದೆ, ಅದನ್ನೆಲ್ಲ ಅಪ್ಲೈ ಮಾಡಿ ನೋಡ್ಬೇಕು. ಒಂದು ವೇಳೆ ನಿಮಗೆ ಭಯ ಇದ್ರೆ ಹನುಮಾನ್ ಚಾಲೀಸವನ್ನು ಹೇಳಿ, ಒಬ್ಬ ದೊಡ್ಡ ಗುರುಗಳು ಹೇಳಿದ್ದು ದಿನಕ್ಕೆ 7 ಬಾರಿ ಹನುಮಾನ್ ಚಾಲೀಸವನ್ನು ಹೇಳೋದ್ರಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡಿತೀರಾ ಅಂತೇಳಿ ಕಂಟಿನ್ಯೂ ಫಾಲೋ ಮಾಡ್ಬೋದು. ಬಟ್ ನಮ್ ಜನಕ್ಕೆ ಏನು ಅಂದ್ರೆ, ಒಂದು ಸ್ಪೂನ್ ಫೀಡಿಂಗ್, ತುಂಬಾ ಈಸಿ ರೆಮಿಡೀಸ್ ಬೇಕು. ಅದನ್ನ ನಮ್ಗೆ ಎಲ್ಲೂ ಕೂಡ ಇಲ್ಲ ಈಸಿಯಾಗಿ ಆಗುವಂಥದ್ದು. ಅದು ಬಹಳ ತಪ್ಪು ಕಲ್ಪನೆ. ಒಂದು ಚೂರು ಒಂದು ಮಂತ್ರ ಜಪ ಮಾಡಬೇಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ, ಯಾವ್ದು ಮಾಡೋಕೆ ಇಷ್ಟ ಇಲ್ಲ, ಅದು ಸಮಸ್ಯೆ ಬಗೆಹರಿಬೇಕು. ಬಟ್ ಋಷಿಗಳು ಹೇಳೋದನ್ನ ಅವ್ರು ಫಾಲೋ ಮಾಡೋದಕ್ಕೆ ಅವ್ರಿಗೆ ಮನ್ಸಿಲ್ಲ. ಅವ್ರ ಪರವಾಗಿ ಬೇರೆಯವ್ರು ಮಾಡ್ಬೇಕು, ನಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು ಹರಳನ್ನ ಹಾಕೊಂಡ್ಬಿಡೋದು. ಈಗ ಪುಷ್ಯರಾಗ ಅಂತ ಒಂದು ಹರಳು ಕೊಡ್ತಾರೆ ಮೀನರಾಶಿಯವರು ಯೂಶುವಲ್ ಆಗಿ, ಗುರುಗ್ರಹಕ್ಕೆ ಸಂಬಂಧಿಸಿದಂತೆ. ಗುರುಗ್ರಹ ಈ ಒಂದು ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಎಷ್ಟು ದೊಡ್ಡ ಗ್ರಹ, ಭೂಮಿ ಒಂದು ಧೂಳಿನ ಕಣ ಅಂತಾರೆ. ಆ ಗ್ರಹವನ್ನ ನೀವು ಒಂದು ಹರಳು ಹಾಕೊಂಡು ಅದನ್ನ ಚೇಂಜ್ ಮಾಡಕ್ ಸಾಧ್ಯನಾ? ಆ ಗ್ರಹ ಕೊಡುವಂತ ಕರ್ಮವನ್ನ ನೀವು ಬದಲಾವಣೆ ಮಾಡಕ್ ಸಾಧ್ಯನಾ? ಪ್ರಾಯಶ್ಚಿತ ಕರ್ಮವನ್ನೇ ಮಾಡಬೇಕು, ಮಂತ್ರ ಜಪಗಳನ್ನೇ ಮಾಡ್ಬೇಕು. ಅಹಂಕಾರದಿಂದ ಹೋದ್ರೆ ಗ್ರಹಗಳನ್ನ ನೀವು ಕೊಂಡ್ಕೊಳಕ್ ಆಗಲ್ಲ, ದುಡ್ಡಿಂದ ದೇವರನ್ನ ನೀವು ಕೊಂಡ್ಕೊಳಕ್ ಆಗಲ್ಲ. ಸರೆಂಡರ್ ಆಗ್ಬೇಕಾಗತ್ತೆ, ಅಹಂನ ಬಿಡಬೇಕಾಗತ್ತೆ. ಸೊ ಅವಾಗ ಮಾತ್ರ ಸಮಸ್ಯೆ ಪರಿಹಾರ. ಮೀನರಾಶಿಯವರಿಗೆ ವಿವಾಹ ವಿಳಂಬ ಆಗುತ್ತೆ, ವಿವಾಹದಲ್ಲಿ ಕಿರಿಕಿರಿಗಳು ಬರುತ್ತೆ, ವಿವಾಹಕ್ಕೆ ವಯಸ್ಸಾದವರಿಂದ ಇಂಟರ್ಫಿಯರೆನ್ಸ್ ಬಂದು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಚತುರ್ಥದಲ್ಲಿರುವಂತಹ ಸೂರ್ಯ ನಿಮಗೆ ತಂದೆಯಿಂದ ಬರ್ಬೇಕಾರೋ ಪ್ರಾಪರ್ಟಿ, ಗೌರ್ಮೆಂಟ್ ಇಂದ ಬರ್ಬೇಕಾರೋ ಪ್ರಾಪರ್ಟಿ, ಹಣ ನಿಮಗೆ ಕೊಡಿಸ್ತಾನೆ. ಪಂಚಮದಲ್ಲಿ ಗುರುಗ್ರಹ ನಿಮಗೆ ಸಂತಾನವನ್ನ ಕೊಡ್ತಾನೆ. ಸಂತಾನನೇ ಆಗಿಲ್ಲ ಸರ್ ಅಂತಾರೆ, ಪುತ್ರ ಸಂತಾನನೇ ಆಗಿಲ್ಲ ಅಂತಾರೆ, ಅದಾದ್ರ ಅನುಕೂಲಗಳಿರುತ್ತೆ. ಆಮೇಲೆ 12ನೇ ಮನೆಯಲ್ಲಿರುವಂತಹ ರಾಹು ನಿಮಗೆ ಖಂಡಿತವಾಗಿಯೂ ಸಹ ವಿದೇಶ ಪ್ರಯಾಣವನ್ನ ಕೊಡ್ತಾನೆ, ಅಥವಾ ನೀವಿರೋ ಪ್ಲೇಸ್ ಇಂದ ಹೊರಗಡೆ ಹೋಗೋ ಸಾಧ್ಯತೆಗಳಿರುತ್ತೆ. ಅಥವಾ ಉದ್ಯೋಗ ಕಾಲದಲ್ಲೇ ವಿದ್ಯಾಭ್ಯಾಸಕ್ಕೂ ಕೂಡ ಹೊರಗಡೆ ಬೇರೆ ಡಿಸ್ಟ್ರಿಕ್ಟ್, ಬೇರೆ ಸ್ಟೇಟ್ ಹೋಗೋ ಸಾಧ್ಯತೆಗಳು ಮೀನರಾಶಿಯವರಿಗೆ ಅತಿ ಹೆಚ್ಚಾಗಿ ಇದೆ. 3ನೇ ಮನೆಯಲ್ಲಿರುವಂತಹ ಕುಜಗ್ರಹ ನಿಮ್ಮ ಒಂದು ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವರಾದ ತಮ್ಮಂದರು ತಂಗಿಯಂದರಿಗೆ ಹಣಕಾಸಿನ ಲಾಭ ಹೆಚ್ಚು ಮಾಡಿಕೊಡ್ತಾನೆ.
ಯೂಶುವಲ್ ಆಗಿ ಹಣಕಾಸಿನ ಲಾಭವನ್ನ ಹೆಚ್ಚು ಮಾಡಿಕೊಡ್ತಾನೆ. ಕುಜಗ್ರಹ ಬಂದು 3ನೇ ಮನೆ ಇರುವಂತದ್ದು ಅನವಶ್ಯಕ ಪ್ರಯಾಣಗಳು ಆಗತ್ತೆ, ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಬಟ್ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿರೋದು ಪಂಚಮ ಭಾವ. ವಿದ್ಯಾರ್ಥಿಗಳಿಗೂ ಒಳ್ಳೇದು, ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರೋರ್ಗೂ ಒಳ್ಳೇದು. ಹೊಸ ವಿದ್ಯೆಗಳನ್ನ ಕಲಿಯೋ ಪ್ರಯತ್ನ ಮಾಡ್ತಿರ್ತಾರೆ, ಹೊಸ ವಿಷಯಗಳನ್ನ ತಿಳಿಯೋಕೆ ಅಚೀವ್ಮೆಂಟ್ಗೋಸ್ಕರ ಟ್ರೈ ಮಾಡ್ತಿರ್ತಾರೆ. ಯಾಕೆಂದ್ರೆ ಎಲ್ಲರೂ ರೀಲ್ಸ್ ಮಾಡ್ತಾ ಇಲ್ಲ, ಎಲ್ಲರೂ ರೀಲ್ಸ್ ಗಳನ್ನ ನೋಡ್ತಾ ಇಲ್ಲ. ಬಟ್ ಕೆಲವರು ಒಂದು ಅಚೀವ್ಮೆಂಟ್ ಕಡೆ ಗೋಲ್ ಇಟ್ಕೊಂಡು 24 ಗಂಟೆ ಕೆಲಸ ಮಾಡ್ತಿರೋರು ಇದ್ದಾರೆ. ಅಂತವರ ಕನಸು ನನ್ಸಾಗುತ್ತೆ, ಆ ವಿದ್ಯೆ ಅವರಿಗೆ ಸಿದ್ಧಿ ಆಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಮೀನರಾಶಿಯಲ್ಲಿ ಜನಿಸಿದಂಥವ್ರಿಗೆ.